ಉದ್ಯಮ ವ್ಯಾಖ್ಯಾನ ಮರುಪರಿಶೀಲನೆ ಸುಪ್ರೀಂ 1978ರ ತೀರ್ಪಿನಲ್ಲಿ ನೀಡಲಾದ ಉದ್ಯಮ ಎಂಬ ಪದದ ವ್ಯಾಖ್ಯಾನವನ್ನು 2020ರ ಕೈಗಾರಿಕಾ ಸಂಬಂಧಗಳ ಸಂಹಿತೆಗೆ ಆಧಾರವಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಪೀಠವು ಗುರುವಾರ 5-4 ಬಹುಮತದಿಂದ ತೀರ್ಪು ನೀಡಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ಮತ್ತು ಆರ್. ರಾಜಪ್ಪ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 1978ರಲ್ಲಿ ಮಹತ್ವದ ತೀರ್ಪು ನೀಡಿತ್ತು. ಈ ತೀರ್ಪಿನಲ್ಲಿ ಉದ್ಯಮ ಎಂಬ ಪದಕ್ಕೆ ನೀಡಿದ್ದ ವಿಸ್ತೃತ ವ್ಯಾಖ್ಯಾನದಿಂದ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಕ್ಲಬ್ಗಳು ಮತ್ತು ಸರ್ಕಾರಿ ಕಲ್ಯಾಣ ಇಲಾಖೆಗಳಲ್ಲಿನ ಲಕ್ಷಾಂತರ ಉದ್ಯೋಗಿಗಳು 1947ರ ಕೈಗಾರಿಕಾ ವಿವಾದಗಳ ಕಾಯ್ದೆಯ ಐಡಿ ವ್ಯಾಪ್ತಿಗೆ ಬಂದಿದ್ದರು. ಆದರೆ ಕಳೆದ 48 ವರ್ಷಗಳಿಂದ ಅನುಸರಿಕೊಂಡು ಬಂದಿದ್ದ ಕಾರ್ಮಿಕರ ಪರವಾದ ವ್ಯಾಖ್ಯಾನವು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020ರ ಅಡಿಯಲ್ಲಿ ಬರುವ ಹೊಸ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸಂವಿಧಾನ ಪೀಠ ಹೇಳಿದೆ. ಈ ಪೀಠದ 5 ನ್ಯಾಯಮೂರ್ತಿಗಳು ಬೆಂಗಳೂರು ನೀರು ಸರಬರಾಜು ಮಂಡಳಿಯಲ್ಲಿ ರೂಪಿಸಲಾದ ತ್ರಿವಳಿ ಪರೀಕ್ಷೆಯ ಕೆಲವು ಅಂಶಗಳು ಮತ್ತು ಅದರ ಜತೆಗಿನ ಮಾರ್ಗಸೂಚಿಗಳನ್ನು ಇನ್ನಷ್ಟು ಪರಿಷ್ಕರಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಇತರ 4 ನ್ಯಾಯಮೂರ್ತಿಗಳಾದ BV ನಾಗರತ್ನ, ಉಜ್ವಲ್ ಬುಯಾನ್, ಜಯಮಾಲ್ಯ ಬಾಗ್ಚಿ ಅವರು ಭಿನ್ನಮತದ ತೀರ್ಪು ನೀಡಿದರು. 1978ರ ತೀರ್ಪು ಸರಿಯಾಗಿದೆ. ಇದನ್ನು ಮರುಪರಿಶೀಲನೆಗೆ ಒಳಪಡಿಸುವ ಅಗತ್ಯವಿಲ್ಲ ಎಂದು ನ್ಯಾಯಮೂರ್ತಿ ನಾಗರತ್ನ ಅಭಿಪ್ರಾಯಪಟ್ಟರು. ಈಗಿನ ತೀರ್ಪು ಭವಿಷ್ಯದ ಸಂದರ್ಭದಲ್ಲಿ ಮಾತ್ರ ಅನ್ವಯಿಸಲಿದ್ದು, ಬಾಕಿ ಇರುವ ವಿವಾದಗಳು ಅಥವಾ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ ಎಂದು ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020ರ ಅಡಿಯಲ್ಲಿ ಉದ್ಯಮ ಎಂಬುದಕ್ಕೆ ನೀಡಿರುವ ಹೊಸ ವ್ಯಾಖ್ಯಾನವನ್ನು ಪರಿಶೀಲಿಸುವುದರಿಂದಲೂ ನ್ಯಾಯಪೀಠ ದೂರ ಉಳಿದಿದೆ. 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನ್ಯಾಯಯುತ ಪಾಲು ದಕ್ಷಿಣ ಆಗ್ರಹ. ದಕ್ಷಿಣದ ರಾಜ್ಯಗಳ ಅಭಿವೃದ್ಧಿಯು ಪರಸ್ಪರ ಸಹಕಾರ ಮತ್ತು ಸಮನ್ವಯದಿಂದ ಮಾತ್ರ ಸಾಧ್ಯ. ಅದೇ ರೀತಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಪಯಣ ಕೂಡ ದಕ್ಷಿಣ ಭಾರತದ ಮೂಲಕವೇ ಸಾಗುತ್ತದೆ. ಹೀಗಾಗಿ ನಮಗೆ ನಮ್ಮ ನ್ಯಾಯಯುತ ಪಾಲು ನೀಡಬೇಕು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಗುರುವಾರ ನಡೆದ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮುಂದಿಟ್ಟ ಬೇಡಿಕೆ ವ್ಯಕ್ತಪಡಿಸಿದ ಅಭಿಪ್ರಾಯವಿದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶ, C ಜೋಸೆಫ್ ವಿಜಯ್ ತಮಿಳುನಾಡು ಹಾಗೂ VD ಸತೀಶನ್ ಕೇರಳಂ ಪಾಲ್ಗೊಂಡಿದ್ದರು. ತೆಲಂಗಾಣ ಮತ್ತು ಪುದುಚೇರಿ ಮುಖ್ಯಮಂತ್ರಿಗಳು ಗೈರಾಗಿದ್ದರು. ನಾನು ಕರ್ನಾಟಕದ ಪರವಾಗಿ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದ ಪರವಾಗಿ ಮಾತನಾಡುತ್ತಿದ್ದೇನೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅಂದಾಜು 20% ಜನಸಂಖ್ಯೆ ಈ 5 ರಾಜ್ಯಗಳಲ್ಲಿದ್ದು, ಇವುಗಳು ದೇಶದ GDPಗೆ 33% ಕೊಡುಗೆ ನೀಡುತ್ತಿವೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಸಭೆಗೆ ತಿಳಿಸಿದರು. ಕರ್ನಾಟಕದ ವಿಷಯಕ್ಕೆ ಬಂದಾಗ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ರಾಜ್ಯದ ಪಾಲು 5.5% ಇದ್ದು, GDPಗೆ ನಮ್ಮ ಕೊಡುಗೆ 9%ರಷ್ಟಿದೆ. ಕರ್ನಾಟಕದ ತಲಾ GSDP ದೇಶದಲ್ಲಿಯೇ ಅತ್ಯಧಿಕವಾಗಿದೆ ಎಂದು ಕರ್ನಾಟಕದ ವೈಶಿಷ್ಟ್ಯಗಳನ್ನು ಕೂಡ ಅವರು ಸಭೆ ಮುಂದಿಟ್ಟರು. 16ನೇ ಹಣಕಾಸು ಆಯೋಗವು ಕರ್ನಾಟಕವೂ ಸೇರಿ ದಕ್ಷಿಣ ರಾಜ್ಯಗಳಿಗೆ ಭಾಗಶಃ ನ್ಯಾಯ ಒದಗಿಸಿದೆ. ಈ ತಾರತಮ್ಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಮಾತನಾಡಿ, ನದಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಗಂಗಾ ಕಾವೇರಿ ನದಿ ಜೋಡಣೆಗೆ ದೀರ್ಘಾವಧಿ ರಾಷ್ಟ್ರೀಯ ಯೋಜನೆ ರೂಪಿಸಬೇಕು ಎಂದು ಹೇಳಿದರು. SIR ರಾಜ್ಯದ 43.84 ಲಕ್ಷ ಮತದಾರರಿಗೆ ನೋಟಿಸ್. ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಡಿಯಲ್ಲಿ ರಾಜ್ಯದ 43.84 ಲಕ್ಷ ಮತದಾರರಿಗೆ ನೋಟಿಸ್ ಬರಲಿದೆ. ಈಗಾಗಲೇ STDO ಎಂದು ವರ್ಗೀಕರಿಸಲಾದ 1.08 ಕೋಟಿ ಮತದಾರರು ಸೇರಿ 1.51 ಕೋಟಿ ಮಂದಿ ತಮ್ಮ ಗುರುತು, ಜನ್ಮ ದಿನಾಂಕ ಮತ್ತು ಪೌರತ್ವ ಸಾಬೀತುಪಡಿಸಬೇಕಿದೆ. SIR ಭಾಗವಾಗಿ 4.46 ಕೋಟಿ ಮತದಾರರಿಂದ ಸಂಗ್ರಹಿಸಲಾಗಿದ್ದ ಗಣತಿ ನಮೂನೆಗಳ ಪೈಕಿ 23.45 ಲಕ್ಷ ಮತದಾರರ ಮ್ಯಾಪಿಂಗ್ ವಿವರ ಲಭ್ಯವಿಲ್ಲ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಅಥವಾ ಪೋಷಕರ ವಿವರಗಳನ್ನು ಹೆಕ್ಕಿ ಗಣತಿ ನಮೂನೆಯಲ್ಲಿ ಭರ್ತಿ ಮಾಡಬೇಕಿತ್ತು. ಆ ಮಾಹಿತಿ ಇಲ್ಲದೆ ಗಣತಿ ನಮೂನೆ ಸಲ್ಲಿಸಿರುವ ಎಲ್ಲಾ ಮತದಾರರಿಗೂ ನೋಟಿಸ್ ಜಾರಿ ಆಗಲಿದೆ. ಸಲ್ಲಿಸಿರುವ ಮ್ಯಾಪಿಂಗ್ ವಿವರಗಳಲ್ಲಿ ವ್ಯತ್ಯಾಸವಿರುವ 20.35 ಲಕ್ಷ ಮತದಾರರಿಗೂ ನೋಟಿಸ್ ಬರಲಿದೆ. ಮತದಾರರ ವಿವರಗಳಲ್ಲಿನ ವ್ಯತ್ಯಾಸ ಪತ್ತೆಗೆಂದೇ ಭಾರತೀಯ ಚುನಾವಣಾ ಆಯೋಗವು ಅಭಿವೃದ್ಧಿಪಡಿಸಿರುವ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ವಿವರ ವ್ಯತ್ಯಾಸ ತಂತ್ರಾಂಶದ ಮೂಲಕ ಈ ಮತದಾರರನ್ನು ಗುರುತಿಸಲಾಗಿದೆ.
ಇವರಿಗೂ ನೋಟಿಸ್ ಬರಲಿದೆ. ಮ್ಯಾಪಿಂಗ್ ವಿವರ ಇಲ್ಲದ ಮತ್ತು ವಿವರ ವ್ಯತ್ಯಾಸ ಎಂದು ಗುರುತಿಸಲಾದ ಈ 43.84 ಲಕ್ಷ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರಲಿದೆ. ಮತದಾರರ ನೋಂದಣಾಧಿಕಾರಿಯು ನೋಟಿಸನ್ನು ಸೂಚಿಸಲಿದ್ದು, ಬಿಎಲ್ಒಗಳ ಮೂಲಕ ಇದೇ 31ರ ನಂತರ ಮತದಾರರಿಗೆ ವಿತರಿಸಲಿದ್ದಾರೆ. ಮ್ಯಾಪಿಂಗ್ ವಿವರ ಇಲ್ಲದ ಮತದಾರರಿಗೆ ವಿವರ ವ್ಯತ್ಯಾಸ ಮತ್ತು ಇತರೆ ಎಂದು 3 ಸ್ವರೂಪದ ನೋಟಿಸ್ಗಳನ್ನು ನೀಡಲಾಗುತ್ತದೆ. ನೋಟಿಸ್ ನೀಡಿದ 1 ವಾರದ ಒಳಗೆ ಮತದಾರರ ನೋಂದಣಾಧಿಕಾರಿ ಯಾರ ಎದುರು ಮತದಾರರು ಖುದ್ದು ಹಾಜರಾಗಿ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಎಂದು